ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ನಾವು ಬೆಂಗಳೂರಿನ 10 ಫೇಮಸ್ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀವಿ. ಟೇಸ್ಟ್ ಇರ್ಬೋದು, ಪ್ರೈಸ್ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ಯಾವ ತರ ನೀವು ಆರ್ಡರ್ ಮಾಡ್ಕೊಳ್ಳಿಕ್ಕೆ ನಾವು ಕಂಪ್ಲೀಟ್ ಆಗಿ ಟ್ರೈ ಮಾಡ್ತಾ ಇದೀವಿ. ನೋಡ್ತಾ ಇದ್ದೀರಾ, ಬೇರೆ ಬೇರೆ ಬ್ರ್ಯಾಂಡ್ ಇದು ಬಿರಿಯಾನಿ ಇದೆ. 1 by 1 ಟೇಸ್ಟ್ ಮಾಡಿ ನಿಮ್ಗೆ ರಿವ್ಯೂ ಕೊಡ್ತೀವಿ. ಏನ್ ಹೇಳ್ತೀರಾ, ಎಕ್ಸೈಟೆಡ್ ಬ್ರೋ. ಬಿರಿಯಾನಿ ಅಂದ್ರೆ ಒಂದು ಇಮೋಷನ್ ನಮ್ಮ ಜನರದು, ನಮ್ದು. ಹಾಗೆ ನಾನು ಎಷ್ಟು ಫಿಟ್ನೆಸ್ ಮಾಡಿದ್ರು ಬಿರಿಯಾನಿ ಅಂತ ಹೇಳುವಾಗ ನಾನು ತಗೊಂಡಿದ್ದೇನೆ, ಬಟ್ ಪೋರ್ಷನ್ ಕಂಟ್ರೋಲ್ ಮಾಡಿ ತಿನ್ಬೇಕು. ಯಾಕಂದ್ರೆ ಬೇಸಿಕಲಿ ಬಿರಿಯಾನಿ ಇಸ್ ಆಕ್ಚುಲಿ ಹೆಲ್ದಿ. ರೈಸು, ಚಿಕನ್ ಒಟ್ಟಿಗೆ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್, ಎಣ್ಣೆ ಮಾತ್ರ ಕೆಲವು ಕಡೆ ಸ್ವಲ್ಪ ಜಾಸ್ತಿ ಆಗ್ತಾರೆ. ನಾವು ಪೋರ್ಷನ್ ಕಂಟ್ರೋಲ್ ಮಾಡಿ ತಿನ್ಬೇಕು. ಸೊ ಟೈಮ್ ವೇಸ್ಟ್ ಮಾಡೋದೇ ಬೇಡ, ಬೇಗ 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 ಟ್ರೈ ಮಾಡೋದನ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬ್ರ್ಯಾಂಡ್ ಬಂದ್ಬಿಟ್ಟು ಮೇಘನಾಸ್ ಬಿರಿಯಾನಿ ಇರೋದು. ಮೇಘನಾಸ್ ತಿಂದಿರಲ್ಲ? ತಿಂದಿದ್ದೀನಿ. ಸೊ ಟ್ರೈ ಮಾಡೋಣ. ಪ್ಯಾಕೇಜಿಂಗ್ ತೊಟ್ಟೆಯಲ್ಲಿ ಬರುತ್ತೆ, ಮತ್ತೆ ಇದೆಲ್ಲ ತೊಟ್ಟೆ ಅಂದ್ರೆ ಕವರ್. ಸೊ ಬೇಸಿಕಲಿ ಸ್ನೇಹಿತರೆ, ಬೇಗನ ಅವ್ರ ಬಿರಿಯಾನಿ ಕಾನ್ಸೆಪ್ಟ್ ಹೇಗೆ ಅಂದ್ರೆ ರೈಸ್ ಸಪರೇಟ್ ಕೊಡ್ತಾರೆ, ಚಿಕನ್ ಸಪರೇಟ್ ಕೊಡ್ತಾರೆ. ಸೊ ನಾವು ಸ್ವಲ್ಪ ಹಾಕೊಂಡು ಟೇಸ್ಟ್ ಮಾಡೋಣ. ಓಕೆನಾ? ಸಾರಿ ಸಾಕು ಫಸ್ಟ್ ಮಾಡಿ, ಫಸ್ಟ್ ಟ್ರೈ ಮಾಡೋಣ. ಹೇಗೆ? ನಾನು ತಿಂದಿದ್ದೀನಿ ಆ್ಯಕ್ಚುಲಿ, ಇದನ್ನ ಚೆನ್ನಾಗಿರುತ್ತೆ. ಮೈಲ್ಡಾಗಿದೆ. ಫಸ್ಟಿಗೆ ಬ್ರೋ ಔಟ್ ಆಫ್ 10 ರೇಟಿಂಗ್ ಕೊಡೋಣ, ಮತ್ತೆ ಓವರ್ ಆಲ್ ಯಾವ್ದು ಬೆಸ್ಟ್ ಅಂತ ಹೇಳೋಣ. ಓಕೆನಾ? ಟೇಸ್ಟ್ ಅಂತ ಹೇಳುವಾಗ ನಂಗೆ ಇದು ಯಾಕೆ ಇಷ್ಟ ಅಂದ್ರೆ ನಂಗೆ ಬೋನ್ಲೆಸ್ ಚಿಕನ್ ಇಷ್ಟ. ಅದಕ್ಕೆ ನೀವು ಎಷ್ಟು ಕೊಡ್ತೀರಾ ರೇಟಿಂಗು? ಟೇಸ್ಟ್ ವೈಸ್ ಒಂದು 7 out of 10 ಕೊಡ್ಬೋದು. ಯಾಕಂದ್ರೆ ನಂಗೆ ಉಂಟಲ್ಲ, ಖಾರ ಜಾಸ್ತಿ ಆಗಿದೆ, ಸ್ವಲ್ಪ ಖಾರ ಜಾಸ್ತಿ ಇದೆ, ಮಸಾಲ ಜಾಸ್ತಿ ಇದೆ. ಬಟ್ ನಾನು 7 out of 10 ಕೊಡ್ತೀನಿ ಟೇಸ್ಟ್ ವೈಸು. ಪ್ಯಾಕೇಜಿಂಗ್ ವೈಸು ಈಸಿ, ರಪ್ಪ ಕಟ್ ಮಾಡೋದು. ಬಟ್ ಕ್ವಾಂಟಿಟಿ ವೈಸು ಇವರಿಗೆ 9 out of 10 ಕೊಡ್ಬೇಕು. ಯಾಕಂದ್ರೆ ಒಂದು ಬಿರಿಯಾನಿಯಲ್ಲಿ ಇಬ್ರು ತಿನ್ಬೋದು, ಆರಾಮಾಗಿ ತಿನ್ಬೋದು. ನಿಮ್ದೇನು ಟೇಸ್ಟ್ ವೈಸ್ ಐ ವಿಲ್ ಗಿವ್ 8 ಬ್ರೋ. 8. ಕ್ವಾಂಟಿಟಿನೂ ಒಳ್ಳೆ ಕ್ವಾಂಟಿಟಿ ಇದೆ. ಆರಾಮಾಗಿ ಕುತ್ಕೊಂಡು 3 ಜನ ತಿನ್ಬೋದು. ನಮ್ಮಂತವ್ರು ಇವಾಗ ನಾವೆಲ್ಲ ಡಯಟ್ ಸ್ಟಾರ್ಟ್ ಮಾಡಿ ಚಿಕ್ಕ 3 ಜನ ಆರಾಮಾಗಿ ತಿನ್ಬೋದು. ಸೊ ಪ್ರೈಸ್ ಬಂದ್ಬಿಟ್ಟು 435 ಅಂತೆ. ಸೊ 435 ಇಬ್ರು ತಿನ್ಬೋದು ಅಂದ್ರೆ ಒಂದು ಡೀಸೆಂಟ್ ಹೌದು ಅಲ್ಲ? ಸೊ ಚೆನ್ನಾಗಿದೆ. ಇನ್ನೊಂದು ಬೈಟ್ ತಿನ್ಬೇಕಂತ ಇಷ್ಟಿದೆ ಬ್ರೋ. ಬೇರೆ ಟೇಸ್ಟ್ ಮಾಡೋಣ ನೆಕ್ಸ್ಟ್. ಹೈಜೀನ್ ಅಂತ ಹೇಳುವಾಗ ಪ್ಯಾಕೇಜಿಂಗ್ ಎಲ್ಲ ತುಂಬಾ ಚಂದ ಇತ್ತು. ಹೈಜೀನ್ ವೈಸ್ ಪ್ಯಾಕೇಜಿಂಗ್ ಡೀಸೆಂಟ್ ಅಂಡ್ ಈಸಿ. ಕಟ್ ಮಾಡೋದು, ಹಾಕೋದು, ಅದು ತೆಗಿಬೇಕಂತ ಇಲ್ಲ. ಅದು ಹೇಳುವಾಗ ಓವರ್ ಆಲ್ ಒಂದು 7 ಓವರ್ ಆಲ್ ನಾನು 7.5 out of 10 ಕೊಡ್ತೀನಿ. ಮೇಘನಾಸ್ ನಿಮ್ದು? 8 out of 10 ಕೊಡ್ತೀನಿ. ಸೊ ನೆಕ್ಸ್ಟ್ ಟೇಸ್ಟಿಗೆ ಹೋಗೋಣ. ಅಂಡ್ ಸ್ನೇಹಿತರೆ, ಫುಡ್ ವೇಸ್ಟೇ ಆಗಲ್ಲ. ನಾವೆಲ್ಲ ಟೀಮ್ ಅವರು ತಿಂದು, ನಂದು ಆಫೀಸಲ್ಲಿ ಟೀಮ್ ಅವರು ಅಥವಾ ಏನಾದ್ರೂ ಮಾಡಿ ನಾವು ಫುಡ್ ಚೆನ್ನಾಗಿ ತಿಂತೀವಿ. ಸೊ ಇದನ್ನಾಯ್ತು, ನೆಕ್ಸ್ಟ್ ಟ್ರೈ ಮಾಡೋಣ. ಸೆಕೆಂಡ್ ಎಂತಬ್ರು? ಇದು ಮನೀಸ್ ಬಿರಿಯಾನಿ. ಮನೀಸ್ ದಮ್ ಬಿರಿಯಾನಿ. ಮನೀಸ್ ಬಿರಿಯಾನಿ ಇಷ್ಟ ತನಕ ತಿಂದೇ ಇಲ್ಲ. ನಾನು ತಿಂದಿದ್ದೀನಿ ಮನೀಸ್ ಬಿರಿಯಾನಿ. ತಿಂದಿದ್ದೀರಾ? ಯಾವ ಟೈಪ್ ಇದು? ಇದು ನಾರ್ಮಲ್ ಬ್ರೋ, ಚೆನ್ನಾಗಿರುತ್ತೆ. ದೊಣ್ಣೆ ಬಿರಿಯಾನಿ ಟೈಪ್ ಆ ತರಾನೇ ಬರುತ್ತೆ. ಮನೀಸ್ ದಮ್ ಮಸಾಲೆದಾರ್ ಬಿರಿಯಾನಿ. ಪ್ಯಾಕೇಜಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬೋನ್ಲೆಸ್ ಬ್ರೋ, ನಿಮ್ಗೂ ಇಷ್ಟ? ಬೋನ್ಲೆಸ್ ಇದು ಕೂಡ. ಯಾವಾಗ್ಲೂ ಪ್ಯಾಕೇಜ್ಡ್ ಫುಡ್ ಆರ್ಡರ್ ಮಾಡುವಾಗ ಜೋರ್ ಹಶು ಆಗ್ತಿರತ್ತೆ. ಅವಾಗ ತೆಗಿಲಿಕ್ಕೆ ಕಷ್ಟ ಆದ್ರೆ ರೈಸ್ ಎಲ್ಲ ಹಾಕಿ ಮೇಲ್ಗಡೆ ಚಿಕನ್ ಪೀಸ್ ಹಾಕಿದ್ದಾರೆ. ಟ್ರೈ ಮಾಡಿ ನೀವು ಫಸ್ಟ್. ನಾವು ರೈತ ಎಲ್ಲ ಕಡೆ ಸೇಮ್ ಇರುತ್ತೆ ಆಲ್ಮೋಸ್ಟ್. ಅದಕ್ಕೆ ನಾವು ರೈಸ್ ಮಾತ್ರ ಟ್ರೈ ಮಾಡ್ತೀವಿ, ಪೀಸ್ ಮತ್ತೆ ರೈಸ್. ಸ್ವಲ್ಪ ಜಾಸ್ತಿ ಮಸಾಲ ಆಗ್ಬಿಟ್ಟಿದೆ. ಫ್ಲೇವರ್ ಸ್ವಲ್ಪ ಬೇರೆ ಇದೆ. ನಂಗೆ ಸ್ವಲ್ಪ ತಮಿಳ್ನಾಡು ಸ್ಟೈಲ್ ಫೀಲ್ ಬರ್ತಿದೆ. ಆ ಥರ ಸ್ವಲ್ಪ ಹಂಗೆ ಫೀಲ್. ಬೇಸಿಕಲಿ ರೈಸ್ ಬೇರೆ, ಅದು ಬಾಸ್ಮತಿ ರೈಸ್, ಇದು ಚಿಕ್ಕ ರೈಸ್. ನಾನು ಒಂದು 5 ಕೊಡ್ತೀನಿ ಬ್ರೋ ರೇಟ್ ಇದಕ್ಕೆ. ಟೇಸ್ಟಿಗೆ 6. ಪ್ಯಾಕೇಜಿಂಗ್ ಸ್ವಲ್ಪ ಕಷ್ಟ ಇತ್ತು, ಬಟ್ ದೆನ್ ಖಾರ ಉಂಟು ಜಾಸ್ತಿ, ಸ್ವಲ್ಪ ಮಸಾಲ ಜಾಸ್ತಿ ಉಂಟು. ನಾನು 5, 6 out of 10. ಮನೀಸ್ ಮಸಾಲದಾರ್ ದಮ್ ಬಿರಿಯಾನಿ. ಪ್ರೈಸ್ ಅಂತ ಹೇಳುವಾಗ 281. ಅದಕ್ಕಿಂತ ಕಮ್ಮಿ ಇದೆ ಪ್ರೈಸ್. ಪರವಾಗಿಲ್ಲ, ಡೀಸೆಂಟ್ ಅಮೌಂಟ್. ಕ್ವಾಂಟಿಟಿ ಹೇಗೆ ಬ್ರೋ? ಜಾಸ್ತಿ ಇದೆ ಬ್ರೋ, ಆರಾಮಾಗಿ ಒಬ್ರು ತಿನ್ಬೋದು. ಅದರಲ್ಲಿ ಇಬ್ರು ತಿನ್ಬೋದು ಅಲ್ಲ ಮಿನಿಮಮ್. ಅಬ್ಬಾ, ನಂಗೆ ಈಗ ಸಹ ಖಾರ ಆಗ್ತುಂಟು. ಖಾರ ಇದೆ ಬ್ರೋ, ಸ್ವಲ್ಪ ಜಾಸ್ತಿ ಇದೆ. ದೊಣ್ಣೆ ಬಿರಿಯಾನಿ ನನ್ನ ಫೇವ್ರೇಟ್. ದೊಣ್ಣೆ ಬಿರಿಯಾನಿ. ಹೌದಾ? ಹೋಟೆಲ್ ಹೆಸರೇ ದೊಣ್ಣೆ ಬಿರಿಯಾನಿ ಬ್ರೋ. ನಾನು ಏನ್ ಗೊತ್ತಾ, ಫಸ್ಟ್ ನಾನು ಬಿರಿಯಾನಿ ಟ್ರೈ ಮಾಡಿದ್ದು ದೊಣ್ಣೆ ಬಿರಿಯಾನಿನೇ ಬ್ರೋ. ಹೌದಾ? ಲೈಫಲ್ಲಿ ಫಸ್ಟ್ ಬಿರಿಯಾನಿ ಟ್ರೈ ಮಾಡಿದ್ದು. ಸೂಪರ್. ಇದಕ್ಕೆ ನಾನು ಟೇಸ್ಟ್ ಮಾಡಲ್ಲ, ಹಂಗೆ ರೇಟ್ ಇಟ್ಬಿಡ್ತೀನಿ. ಬ್ರೋ, ಎಲ್ಲ ದೊಣ್ಣೆ ಬಿರಿಯಾನಿ ಸೇಮ್ ಇರಲ್ಲ ಅಲ್ಲ? ಚಪ್ಪೆ ಉಂಟು ಮಾರೆ. ನೈಸ್. ಆ ದೊಣ್ಣೆ ಫ್ಲೇವರ್ ಸಿಗ್ತದೆ ಬಾಯಿಗೆ ಅಲ್ಲ ಬ್ರೋ? ಖಾರ ಇಲ್ಲ. ಮೈಲ್ಡ್ ಉಂಟು. ಎಷ್ಟು ಕೊಡ್ತೇವೆ ರೇಟಿಂಗ್ ಇದಕ್ಕೆ ನೀವು? ನಾನು 6.5. ನನಗೆ ಆ್ಯಕ್ಚುಲಿ ಟೇಸ್ಟ್ ಅಷ್ಟು ಇಷ್ಟ ಆಗಲಿಲ್ಲ. ಐ ಹ್ಯಾವ್ ಈಟನ್ ಬೆಟರ್ ದೊಣ್ಣೆ ಬಿರಿಯಾನೀಸ್. ಐ ವಿಲ್ ಗಿವ್ 8.5. ಹೌದಾ?
ಕ್ವಾಂಟಿಟಿ ಸೇಮ್ ಇದೆ ಅದರ ಹಿಂದೆ ಇದ್ದ ಬಿರಿಯಾನಿ ತರ. ಐ ಗೆಸ್ ಒಂದು ಇಬ್ಬರಿಗೆ ಸ್ವಲ್ಪ ಸ್ವಲ್ಪ ತಿನ್ನೋದು ಇಬ್ರು ತಿನ್ಬೋದು. ಇಲ್ಲ ಒಂದು ಪ್ರಾಪರ್ ಮೀಲ್ ಅಂದ್ರೆ ಒಬ್ರು ಕುತ್ಕೊಂಡು ತಿನ್ಬೋದು. ಬಟ್ ಹೆಲ್ತ್ ವೈಸ್ ಇದು ಬೆಟರ್ ಅನ್ಕೋತೀನಿ. ಯಾಕಂದ್ರೆ ಆಯಿಲ್ ಕಮ್ಮಿ ಇದೆ, ಮಸಾಲಾ ಕಮ್ಮಿ ಇದೆ, ಕ್ಯಾಲೋರೀಸ್ ಕಮ್ಮಿ ಇರುತ್ತೆ. ಪ್ರೈಸ್ ಅಗೇನ್ 260 ರೇಂಜ್ ಅಲ್ಲಿ ಬರುತ್ತೆ. ಸೊ ಆಗ ಅದು 2 ಜನರದ್ದು ಪ್ರೈಸ್ ಆಯ್ತು ಬ್ರೋ. ಮತ್ತೆ ಸ್ವಲ್ಪ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಫಸ್ಟ್ ಬಂದಿದ್ದಕ್ಕೆ. ಪ್ಯಾಕೇಜಿಂಗ್ ಸ್ವಲ್ಪ ಚಂದ ಮಾಡಬಹುದು ಅನ್ಸುತ್ತೆ ಅಲ್ಲ, ನನ್ ಶೂರ್ ಅಲ್ವಾ, ಸ್ವಲ್ಪ ಬ್ರ್ಯಾಂಡಿಂಗ್ ಎಲ್ಲ ಮಾಡಬಹುದಿತ್ತು. ನೆಕ್ಸ್ಟ್ ಬಿರಿಯಾನಿಗೆ ಹೋಗೋಣ. ಇದ್ರ ಬಗ್ಗೆ ನಾನು ತುಂಬಾ ಕೇಳಿದೀನಿ ಬ್ರೋ, ಈ ಬ್ರ್ಯಾಂಡ್ ಬಗ್ಗೆ. ಸ್ಟಾರ್ ಬಿರಿಯಾನಿ, ಆಂಬೂರ್, ಇದು ತಮಿಳ್ನಾಡಲ್ಲಿ ಆಂಬೂರ್ ಇದೆ ಅವ್ರದ್ದು ಬಿರಿಯಾನಿ ಇದು. ಸೊ ಫಸ್ಟ್ ಆಂಬೂರ್ ಸ್ಟಾರ್ಟ್ ಆಗಿ ತಮಿಳ್ನಾಡಲ್ಲ ಬ್ರೋ, ಆಂಬೂರ್ ಅಂತ ಜಾಗ ಇದೆ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ ಬಿರಿಯಾನಿ. ಓಪನ್ ಮಾಡಬಹುದು ಸ್ವಲ್ಪ, ಬಟ್ ಬ್ರ್ಯಾಂಡಿಂಗ್ ಮಾಡಿದಾರೆ ನೋಡಿ. ಹೌದು, ನೋಡಿದ ಕೂಡಲೇ ಗೊತ್ತಾಗಲ್ಲ. ಓ ಇದು ತುಂಬಾ ಚಂದ ಆಗಿದೆ ಬ್ರ್ಯಾಂಡಿಂಗ್. ಸ್ನೇಹಿತರೆ ನೋಡಿ, ಕಂಪ್ಲೀಟ್ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಸೌತ್ ಇಂಡಿಯಾಸ್ ಲೆಜೆಂಡರಿ ಬಿರಿಯಾನಿ ಅಂತೆ ಸಿನ್ಸ್ 1980. ಚೆನ್ನಾಗಿ ಕೊಟ್ಟಿದ್ದಾರೆ, ಪ್ಯಾಕಿಂಗ್ ಚೆನ್ನಾಗಿ ಮಾಡಿದ್ದಾರೆ ಈ ಬಾಕ್ಸ್ ಎಲ್ಲ. ಇದು ನೋಡಕ್ ಒಂದೇ ಟೊಮೊಟೊ ಬಾತ್ ತರ ಇದೆಯಲ್ಲ ಕಾಣಿಸ್ತೀಯ, ಟೊಮೊಟೊ ಬಾತ್ ತರ ಕಾಣಿಸ್ತೀಯ ನಂಗೆ. ಇದು ಪೀಸ್ ಕೆಳಗಡೆ ಉಂಟು, ಲೆಗ್ ಪೀಸ್ ಹಾಕಿರ್ತಾರೆ ಮೋಸ್ಟ್ಲಿ ಇವರು. ಲೆಗ್ ಪೀಸ್ ಹಾಕಿರ್ತಾರೆ. ಲೆಗ್ ಪೀಸ್ ಎಲ್ಲಿ ಬರುತ್ತೆ ಆ ಬಿರಿಯಾನಿ ಸೂಪರ್ ಅಂತ. ಬ್ರೋ ನಂಗೆ ಟೊಮೊಟೊ ಬಾತ್ ನಂಗೆ ಅನ್ಸಿ ಬ್ರೋ, ಯಾಕಂದ್ರೆ ಟೊಮೊಟೊನ ಹಾಕೊಂಡಿರಿ, ಅದೊಂದು ಫ್ಲೇವರ್. ನಂಗೆ ಆಕ್ಚುಲಿ ಸ್ವಲ್ಪ ಇಷ್ಟ ಆಯ್ತು, ಇದು ಬೇರೆ ಯುನೀಕ್ ಆಗಿದೆ. ನಾನೊಂದು 7.5 ಕೊಡ್ತೀನಿ ಬ್ರೋ. ನಂಗೆ ಇದು ಟೊಮೊಟೊ ಬಾತ್ ಅಷ್ಟು ಇಷ್ಟ ಆಗಿಲ್ಲ, ನಾವು ಒಂದು 4 ಕೊಡ್ತೀನಿ. 4 ಯಾಕಂದ್ರೆ ಬಿರಿಯಾನಿ ಅಂದ್ರೆ ಒಂದು ದಮ್ ಇರಬೇಕು, ಒಂದು ಹಂಗಿರ್ಬೇಕು. ಬಟ್ ಸ್ವಲ್ಪ ಇದು ಟೊಮೊಟೊ ಬಾತ್ ಇದೆ ಅಂದ್ರೆ. ಬಟ್ ನಂಗೆ ಯಾಕೆ ಇಷ್ಟ ಆಗಿದೆ ಅಂದ್ರೆ ಖಾರ ಇಲ್ಲ. ಅದಕ್ಕೆ ಖಾರ ಯಾವ್ದಿಲ್ಲ, ಅದು ನಂಗೆ ಇಷ್ಟ ಆಗುತ್ತೆ. ಮತ್ತೆ ಪೀಸ್ ಸ್ವಲ್ಪ ಬೋನ್ ಆಯ್ತು, ಅದೇ ಪ್ರಾಬ್ಲಮ್ ಆಗಿರೋದು ಬ್ರೋ. ಈ ಗ್ರೇವಿ ಜೊತೆ ಒಂದು ಬೈಟ್ ತಿನ್ನೋಣ. ಇದೆಂತ ಹೊಸ ಗ್ರೇವಿ, ಬದನೆಕಾಯಿ ಗ್ರೇವಿ. ಇದು ಬದನೆಕಾಯಿ ಗ್ರೇವಿ ಕೊಟ್ಟವರಲ್ಲ ಅವರು, ಇವರು ಆಮೂರಿಗೆ ಸ್ಪೆಷಲಾ? ಓಕೆ. ಈ ಪ್ರೈಸಿಗೆ ಸ್ವಲ್ಪ ಜಾಸ್ತಿ ಆಯ್ತು. ಪ್ರಾಬಬ್ಲಿ ಪ್ಯಾಕೇಜಿಂಗ್ ಎಲ್ಲ ಮಾಡಿದ್ದಾರೆ, ಹಾಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು ಅಂತ ಅನ್ಕೊಳ್ತೀನಲ್ಲ. ಓಕೆ. ಸೊ ಓವರ್ ಆಲ್ ರೇಟಿಂಗ್ ಎಂತ ಬ್ರೋ? 4. ಟೋಟಲು 4 ಬಿರಿಯಾನಿ ಟ್ರೈ ಮಾಡಿದ್ದೀವಿ. ಇನ್ನು 1, 2, 3, 4, 5, 6 ಬಿರಿಯಾನಿ ಇದೆ ಇನ್ನ. ಸೊ ಸ್ನೇಹಿತರೆ, ಮುಂದೆ ನೆಕ್ಸ್ಟ್ ಬಿರಿಯಾನಿಗೆ ಹೋಗೋ ಮುಂಚೆ ಇದೇ ತರದ ಫುಡ್ ರಿವ್ಯೂ ಸೀರೀಸ್ ಬೇಕು ಅಂದ್ರೆ ಸೆಲೆಬ್ರಿಟೀಸ್ ಜೊತೆ ಎಲ್ಲ, ಯೂಟ್ಯೂಬರ್ಸ್ ಜೊತೆ ಎಲ್ಲ, ಗೆಸ್ಟ್ ಜೊತೆ ಎಲ್ಲ ನೀವು ಕಮೆಂಟ್ ಮಾಡಿ, ಫುಡ್ ರಿವ್ಯೂ ಅಂತ ಕಮೆಂಟ್ ಮಾಡಿ. ಇದರದೇ ಒಂದು ಸೀರೀಸ್ ಮಾಡೋಣ. ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಟೇಸ್ಟ್ ಉಂಟು ಬೇರೆ ಬೇರೆ ಕಡೆದು, ಬೇರೆ ಬೇರೆ ಹೆಲ್ದಿ ಫುಡ್ ಎಲ್ಲ ಟೈಪ್ ನಮ್ಮನೆ ಅದು ಟ್ರೈ ಮಾಡುವ. ಎಸ್. ಸೊ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ಥರದ ಕ್ರೇಜಿ ಕಾಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮರಿಬೇಡಿ. ಇದು ಅರೋಮಾಸ್ ಬಿರಿಯಾನಿ ಅಂತ ಫಸ್ಟ್ ಟೈಮ್ ಕೇಳ್ತೀರಿ. ಇದು ಅರೋಮಾಸ್ ಬಿರಿಯಾನಿ, ಹೈದರಾಬಾದ್ ಸ್ಟೈಲ್. ನಾನು ತಿಂದಿದ್ದೀನಿ. ಬಿರಿಯಾನಿ ಹೆಸರೇ ಕೇಳಿಲ್ಲ ನಾನು. ಇದು ಅರೋಮಾಸ್ ಬಿರಿಯಾನಿ, ಹೋಟೆಲ್ ಹೆಸರೇ ಅರೋಮಾಸ್ ಅಂತ. ಅರೋಮಾಸ್ ಬಿರಿಯಾನಿ ಅಂತ ಹೋಟೆಲ್ ಅಲ್ಲ. ಚಂದ ಉಂಟಾ ಹೋಟೆಲ್? ದೊಡ್ಡದಾಗಿ ಉಂಟಾ? ಕ್ರೇಜಿ ಪ್ಯಾಕೇಜಿಂಗ್ ನೋಡಿ. ಒಳ್ಳೆ ಐಸ್ ಕ್ರೀಮ್ ತರ ಕೊಟ್ಟಿದ್ದಾರೆ ಅಲ್ಲ. ಬೋನ್ಲೆಸ್ ಚಿಕನ್ ಬಿರಿಯಾನಿ ಎಲ್ಲ ಆಪ್ಷನ್ ಇದ್ರೆ ಟಿಕ್ ಮಾಡ್ತಾರೆ. ನಮ್ಗೆ ಮಾತ್ರ ಇವ್ರು ಟಿಕ್ ಮಾಡಿ ತೆಗೆದಿದ್ದ ಸ್ವಲ್ಪ ಕಷ್ಟ. ಇಲ್ಲಿ ಓಪನ್ ಇದೆ ನೋಡಿ, ಎಲ್ಲಾರ ಬಾಯಲ್ಲಿ ನೀರು ಬರ್ತಾ ಉಂಟು ಅನ್ಕೋತೀನಿ ನೋಡ್ತಿರೋ ವಿಡಿಯೋಸ್ಗೆಲ್ಲ. ಇದು ಬೋನ್ಲೆಸ್ ಬಿರಿಯಾನಿ ಬ್ರೋ. ಇದು ನಿಮ್ಗೆ ಇಷ್ಟ ಆಗತ್ತೆ. ಮೇಘನಾಸ್ ಬಿರಿಯಾನಿ ತರ ಇದೆ ಇದು. ಟೇಸ್ಟ್ ವೈಸ್ 8.5 ಆರಾಮಾಗಿ ಕೊಡ್ಬೋದು. ನಂದು ಅದೇ 8.5. ಕ್ವಾಂಟಿಟಿ ಇದೆ. ದ ಫ್ಲೇವರ್ ಇನ್ ದ ಮಸಾಲಾ ಇಸ್ ರಿಯಲಿ ನೈಸ್, ಯುನೀಕ್. ಖಾರವಾಗಿ ಸ್ವಲ್ಪ ಮೈಲ್ಡ್ ರೈಸು. ಕಚಂಬರ್ ಜೊತೆ ಇನ್ನೂ ಚಂದ ಆಗ್ಬೋದು. ಕಚಂಬರ್ ಅಂದ್ರೆ ಮೊಸರು ಬಜ್ಜಿ. ಅವ್ರ ಭಾಷೆ ಕಲಿಯಕ್ಕೆ ನಂಗೆ ಒಂದು 10 ದಿವಸ ಬೇಕು. ಅದು ಮಂಗಳೂರಲ್ಲಿ ಕಚಂಬರ್ ಹೇಳೋದು. ಸೊ 8.5. ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. 330ಗೆ ಆಕ್ಚುಲಿ ಇಟ್ ಈಸ್ ಅ ಗುಡ್ ಡೀಲ್. ಹೌದು, ಟ್ರೈ ಮಾಡ್ಬೋದು, ನೀವು ಟ್ರೈ ಮಾಡಿ. ಬಟ್ ಅದೇ ಪೋರ್ಷನ್ ಕಂಟ್ರೋಲ್ ಮಾಡಿದ್ದೀನಿ. ಜಾಸ್ತಿ ತಿಂದರೆ ಸ್ವಲ್ಪ ಕ್ಯಾಲೋರೀಸ್, ಮಸಾಲಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ. ಪೋರ್ಷನ್ ಕಂಟ್ರೋಲ್ ಮಾಡ್ತೀನಿ. ಬಟ್ ನೈಸ್. ನಾನು ಫಸ್ಟ್ ಟೈಮ್ ತಿಂತಾರೆ, ಚೆನ್ನಾಗಿದೆ ಅಲ್ಲ. ಹೆಸರು ಅರೋಮಾಸ್ ಬಿರಿಯಾನಿ. ಅರೋಮಾಸ್ ಆಫ್ ಬಿರಿಯಾನಿ ಅಂತ. ಅರೋಮಾ ಅಂದ್ರೆ ಒಳ್ಳೆ ಫ್ರೇಗ್ನೆನ್ಸ್ ಅಂತ. ಇದಾ ಬಿರಿಯಾನಿ ನೋಡಿ, ಓಪನ್ ಮಾಡಿ. ಶರೀಫ್ ಬಾಯ್ ಬಗ್ಗೆ ತುಂಬಾ ಕೇಳಿದೀನಿ ನಾನು. ಹೌದಾ? ಅದೇ ಶರೀಫ್ ಬಾಯ್ ಅವರು ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಇರಬೇಕು ಮೋಸ್ಟ್ಲಿ ಇದು. ಪ್ಯಾಕೇಜಿಂಗ್ ಚೆನ್ನಾಗಿದೆ. ಬಟ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ. ಅಂದ್ರೆ ಒಬ್ರು ಆರಾಮಾಗಿ ತಿನ್ಬೋದು. ಪ್ರೈಸ್ ಎಷ್ಟು? ಮತ್ತೆ ಅಷ್ಟು ಕೊಡ್ಲೇಬೇಕು. ಶರೀಫ್ ಕಷ್ಟ ಸ್ನೇಹಿತರೆ. ಮೇಘನಾಸ್ ಅವರಿಗೆ ಅದರಲ್ಲಿ ಒಂದು ಕೊಡ್ಬೇಕು, ಡೈರೆಕ್ಟ್ ಪ್ಯಾಕೆಟ್ ಓಪನ್ ಮಾಡಿ ತಿನ್ನೋದು. ಇದಕ್ಕೆ ಶೇರ್ವ ಹಾಕೊಂಡು ತಿನ್ಬೇಕು, ಯಾಕಂದ್ರೆ ಮುಸ್ಲಿಮ್ಸ್ ಬಿರಿಯಾನಿ ಎಲ್ಲ ಶೇರ್ವ ಹಾಕೊಂಡು ತಿನ್ಬೇಕು. ಇದರಲ್ಲಿ ಫ್ರೈಡ್ ಚಿಕನ್ ಇದೆ ಬ್ರೋ. ಸೊ ಆಲ್ಮೋಸ್ಟ್ ಮುಸ್ಲಿಂ ಬಿರಿಯಾನಿಗಳೆಲ್ಲ ಗ್ರೇವಿ ಚೆನ್ನಾಗಿರುತ್ತೆ. ಗ್ರೇವಿ ಇಸ್ ನೈಸ್ ಬ್ರೋ.
ಅದೇ ಗ್ರೇವಿ ಜೊತೆ ತಿನ್ಬೇಕು ಮಸ್ತ್ ಇರುತ್ತೆ. ಚಂದ ಉಂಟಲ್ಲ. ನೈಸ್. ಸೊ ಈ ತರ ಇದೆ ಫ್ಲೇವರ್ ಇನ್ ದ ಚಿಕನ್ ಈಸ್ ವೆರಿ ಗುಡ್ ಅಂಡ್ ಆಲ್ಸೋ ದ ಗ್ರೇವಿ ಈಸ್ ಎಕ್ಸಲೆಂಟ್. ದಟ್ ಈಸ್ ಗಿವಿಂಗ್ ದ ಟಾಪ್ ಟೇಸ್ಟ್. ಹೌದು. ಇಲ್ಲಾಂದ್ರೆ ಡ್ರೈ ಫೀಲ್ ಆಗ್ಬಿಡುತ್ತೆ. ಹೌದು, ಗ್ರೇವಿ ಹಾಕಿನೇ ತಿನ್ಬೇಕು. ಚಂದ ಉಂಟು ಗ್ರೇವಿ, ಚಂದ ಉಂಟು. ಡೀಪ್ ಫ್ರೈ ಅನ್ಸುತ್ತೆ, ಅದರಲ್ಲಿ ಸ್ವಲ್ಪ ಜಾಗ್ರತೆ ಆಗಿರಿ. 2-3 ಪೀಸ್ ತಿನ್ನಿ, ಅದರಿಂದ ಜಾಸ್ತಿ ತಿನ್ಬೇಡಿ, ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ. ಬಟ್ ದೆನ್ ನೈಸ್. ನಾನು ಇದಕ್ಕೊಂದು 8 ಕೊಡ್ತೀನಿ. ನಾವೊಂದು 9 ಕೊಡ್ತೀನಿ ಗೈಸ್. 9? ನಂಗೆ ಗ್ರೇವಿ ಜೊತೆಗೆ ಇಷ್ಟ ಆಯ್ತು ಕಾಂಬಿನೇಷನ್. ಪ್ರೈಸ್ ಈಸ್ ಆಲ್ಸೋ ಡೀಸೆಂಟ್, 250-260 ರುಪೀಸು. ಕ್ವಾಂಟಿಟಿ ಆಲ್ಸೋ ಒಬ್ಬರಿಗೆ ಸರಿಯಾಗಿರುತ್ತೆ, 4-5 ಪೀಸ್ ಬರುತ್ತೆ. ಸೊ ಇಫ್ ಯು ಆರ್ ಹಂಗ್ರಿ, you want to build some good food, then you can definitely go for this Sharif Bhai biryani. ಬೇರೆ ಬ್ರಾಂಚಸ್ ಇದೆ ಅನ್ಸುತ್ತೆ. ನಾವು ಸ್ಪೂನ್ ಅಷ್ಟೇ ಮಾಡ್ಬಿಟ್ಟಿದ್ದೀವಿ. ಬ್ರದರ್ಸ್ ಅಲ್ಲ ಬ್ರೋ ನಾವು. ಬ್ರದರ್ಸ್ ಫ್ರಮ್ ಅನದರ್ ಮದರ್. ಆ ಹಾಡು ಬರುತ್ತೆ ಈಗ. ಪರವಾಗಿಲ್ಲ ಸ್ನೇಹಿತರೆ, ಈಗ ಇದಾದ್ಮೇಲೆ ವರ್ಕೌಟ್ ಮಾಡಿ ಕರಗಿಸ್ತೀವಿ. ಹೌದು. ಲಾಸ್ಟ್ 4 ಟೈಪ್ ಬಿರಿಯಾನಿ ಬಾಕಿ ಇದೆ. ಇದು ನಮ್ಮ ಯಾವುದು ಲೋಗೋ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಎಂಪೈರ್ ಬಿರಿಯಾನಿ. ಮೊನ್ನೆ ಇವರು ವ್ಲಾಗಲ್ಲಿ ಹೋಗಿದ್ರಲ್ಲ, ಎಸಮ್ಮರು. ಇದು ನಮ್ಮ ಮನೋಜ್ ಇದು ಫೇವ್ರೆಟ್ ಬಿರಿಯಾನಿ. ಹೌದಾ ಮನೋಜ್? ಫೇವ್ರೆಟಾ? ಯಾವಾಗ ಹೋದ್ರೆ ಸಹ ಬಿರಿಯಾನಿ. ಪ್ಯಾಕಿಂಗ್ ಸೇಮ್ ದೊಣ್ಣೆ ಬಿರಿಯಾನಿ ತರ ಇದೆಲ್ಲ ಬ್ರೋ. ಪ್ಯಾಕಿಂಗ್ ಇಸ್ ಆವರೇಜ್, ಬಟ್ ದೆನ್ ಟೇಸ್ಟ್ ವೈಸ್ ರೈಸ್ ತರ ಇದೆಲ್ಲ ಮೇಲೆ ಬರೀ ವೈಟ್ ರೈಸ್ ತರ. ಓಹೋ, ಮಟನ್ ಬಿರಿಯಾನಿ ಅದು? ಇಲ್ಲ ಚಿಕನ್ ಬ್ರೋ. ಇದು ಗ್ರೇವಿ ಹಾಕೊಂಡು ಚೆನ್ನಾಗಿರುತ್ತೆ ಅನ್ಬೋದು ಮೋಸ್ಟ್ಲಿ. ಸ್ನೇಹಿತರೆ, ಸ್ವಲ್ಪ ಹಾರ್ಡ್ ಉಂಟು ಪೀಸ್, ಅಷ್ಟೇನು ವಾವ್ ಅನಿಸ್ತಿಲ್ಲ ಬ್ರೋ ನನಗಿದು. ಬಟ್ ಇದರಲ್ಲಿ ಜಾಸ್ತಿ ಮಸಾಲ ಇಲ್ಲ, ಇನ್ನೇನು ಬರೀ ರೈಸ್ ಜಾಸ್ತಿ ಇದೆ. ಹೌದಾ? ಆಮೇಲೆ ಇದು ಗ್ರೇವಿ ಕೂಡ ಅಷ್ಟು ವಾವ್ ಆಗಿಲ್ಲ. ರೆಗ್ಯುಲರ್ ಒಂದು ಜಪಕ ಹಸುವಾಗ್ತುಂಟು, ಆ ಟೈಮಲ್ಲಿ ತಿನ್ನಕ್ಕೆ ಓಕೆ. ನಾನೊಂದು 3 ಕೊಡ್ತೀನಿ ಬ್ರೋ. ನಾನೊಂದು 6 ಕೊಡ್ತೀನಿ. ಯಾಕಂದ್ರೆ ನಂಗೆ ತುಂಬಾ ಸತಿ ಜೋರು ಹಸುವೆ ಆದಾಗ, ಎಂಪೈರ್ ಏನು ಐಟಮ್ ಇರೋದಾಗ ಎಂಪೈರ್ ಕಾಪಾಡಿದೆ. ಸೊ ಅದಕ್ಕೋಸ್ಕರ ನೈಟ್ ಟೈಮಲ್ಲಿ ಎಂಪೈರ್ ನೈಟ್ ಟೈಮಲ್ಲಿ ನಂಗೆ ರೈಸ್ ಇಷ್ಟ. ಬಟರ್ ಚಿಕನ್ ಇರೋದಾಗ ನಾನು ಇದೇ ಆರ್ಡರ್ ಮಾಡ್ಕೊಂತೀರಾ? ನೀವು 6, ನಾನು 3 ಕೊಡ್ತೀನಿ. 280 ಪ್ರೈಸ್ ಸ್ವಲ್ಪ ಜಾಸ್ತಿ ಆಯ್ತು ಅಲ್ಲ? ನಿಮ್ಮ ಒಪಿನಿಯನ್ ಕರೆಕ್ಟ್. ನಂಗೆ ಒಂದೀಗ ಅರ್ಜೆಂಟಿಗೆ ಏನಾದ್ರು ತಿನ್ಬೇಕು, ಗೋಟು ಏನ್ ಸಿಕ್ತಿಲ್ಲ ಅಂತ ಹೇಳಿದ್ರೆ ಬಿರಿಯಾನಿ ಒಂದು ಬೆಂಗಳೂರಲ್ಲಿ ಆಪ್ಷನ್ ಇರೋದಿದೆ. ಸೊ ಆ ಕ್ರೆಡಿಟ್ಸ್ ಒಂದು ಕೊಡ್ಬೇಕು. ನೈಟ್ ಟೈಮಲ್ಲಿ ಸಿಗುತ್ತೆ ಎಂಪೈರ್ ಜಾಸ್ತಿ. ನಾನು ಸ್ವಲ್ಪ ಖಾರ ಕಮ್ಮಿ ಇದೆ, ಹಾಗೆ ನಂಗೆ ಸ್ವಲ್ಪ ಇಷ್ಟ, ಮೈಲ್ಡ್ ಆಗಿದೆ. ಬಟ್ ಎನಿವೇಸ್, ನಾವು ನೆಕ್ಸ್ಟ್ ಬಿರಿಯಾನಿಗೆ ಹೋಗೋಣ. ತಿಂತಾ 7 ಬಿರಿಯಾನಿ ಕಂಪ್ಲೀಟ್ ಮಾಡಿದ್ವಿ ಬ್ರೋ. ಅಲ್ವಾ? ಗೊತ್ತೇ ಆಗಿಲ್ಲ. ಇದು ನಾವು ರೆಗ್ಯುಲರ್ ಗಾಡಿಯಿಂದ ತಗೊಂಡು ಬಿರಿಯಾನಿ, ಅದು ಸಹ ಟೇಸ್ಟ್ ಮಾಡೋಣ. ಲೋಕಲ್ ಬಿರಿಯಾನಿ ಸ್ಮೆಲ್ಸ್ ಗುಡ್ ಬ್ರೋ. ಏನೋ ಇಷ್ಟ ತನಕ ತಿಂದದ್ರಲ್ಲಿ ಇದು ಬೇರೆ ಟೈಪ್ ಬಿರಿಯಾನಿ ತರ ಇದೆ. ರೋಡ್ ಸೈಡ್ ಬಿರಿಯಾನಿ. ಆಕ್ಚುಲಿ ನಾನು ಜಾಸ್ತಿ ಆಚೆ ಕಡೆ ಎಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಅಂಗಡಿಗಳು ಸಿಗಲ್ಲ, ಆ ಟೈಮಲ್ಲಿ ನಾನು ರೋಡ್ ಸೈಡ್ ತಿಂದಿದ್ದೀನಿ. ಚೆನ್ನಾಗಿ ಮಾಡ್ತಾರೆ. ನಂಗೆ ಯಾಕೋ ಸ್ಟ್ರೇಂಜ್ ಫೀಲಿಂಗ್ ಇದೆ ಬ್ರೋ, ಇದು ಸೂಪರ್ ಆಗಿರುತ್ತೆ ಅಂತ. ಹೌದಾ? ಗ್ರೇವಿ ಹಾಕೊಂತೀನಿ ನಾನು. ನೆಕ್ಸ್ಟ್ ಗ್ರೇವಿ ಇದೆ ನೋಡಿ. ಹೆಂಗುಂಟು ಬ್ರೋ? ಗ್ರೇವಿ ನೋಡೋಕೆ ಒಂಥರ ಡಿಫ್ರೆಂಟ್ ಉಂಟು. ಪುದೀನಾ ಫ್ಲೇವರ್ ನಾವು ತಿಂದದ್ರಲ್ಲಿ ಇದು ಚಂದ ಉಂಟು ಆಕ್ಚುಲಿ. ಎಸ್, ನಾವು ತುಂಬಾ ಸರಿ ಸೇರಿದ್ರೆ ಸೋಂಫ್ ಫ್ಲೇವರ್ ಉಂಟು, ಸ್ವಲ್ಪ ಪುದೀನಾ ಫ್ಲೇವರ್ ಉಂಟು. ಆಕ್ಚುಲಿ ವೆರಿ ನೈಸ್. 100 ರೂಪಾಯಿಗೆ ವರ್ತ್ ಇಟ್, ಸೂಪರ್ ವರ್ತ್ ಇಟ್. ಕ್ವಾಂಟಿಟಿನೂ ಇದೆ, 2 ಜನರಷ್ಟು ತಿನ್ಬೋದು, ಟೇಸ್ಟು ಇದೆ. ನಾನು ಇದಕ್ಕೆ 9 ಕೊಡ್ತೀನಿ, 9 ಔಟ್ ಆಫ್ 10. ಹೈಜೀನ್ ವೈಸ್ ನಂಗೆ ಗೊತ್ತಿಲ್ಲ ಅಲ್ಲಿ ಹೇಗೆ ಅಡಿಗೆ ಮಾಡ್ತಾರೆ ಅಂತ. ಸೂಪರ್. ನಾನು ಸತ್ಯ ಹೇಳ್ತೀನಿ ಸ್ನೇಹಿತರು, ಒಂದ್ಸತಿ ಆ 5 ಸ್ಟಾರ್ ಹೋಟೆಲ್ ಹೋಗಿ ನಾನೊಂದು ಬಿರಿಯಾನಿ ತಿಂದಿದ್ದೆ, ನರಮಾನಿ ತಿನ್ಲಿಕ್ಕೆ ಆಗ್ತಿಲ್ಲ, ಆ ತರದ ಬಿರಿಯಾನಿ ಇತ್ತು. ಈ 100 ರೂಪಾಯಿಗೆ 3000 ರೂಪಾಯಿ ಬಿರಿಯಾನಿಗಿಂತ ಎಷ್ಟೋ ಬೆಟರು. ಟೇಸ್ಟ್ ವೈಸು, ಫ್ಲೇವರ್ ವೈಸು, ದುಡ್ಡು ವೈಸು, ಹೈಜೀನ್ ವೈಸು ಚೆನ್ನಾಗಿದೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಮನೇಲೆ ಮಾಡ್ತಾ ಇರ್ತಾರೆ ಅನ್ಸುತ್ತೆ, ಇನ್ನೂ ಚೆನ್ನಾಗಿದೆ. 100 rupees ಇಸ್ ವರ್ತ್. ಇಂಥ ಬಿರಿಯಾನಿ, ಇಂಥ ಬಿಸ್ನೆಸಸ್ ಇರ್ತಾರೆ ಚಿಕ್ಕ ಚಿಕ್ಕ, ಅವರಿಗೆ ನಾವು ಸಪೋರ್ಟ್ ಮಾಡಬೇಕು, ಯಾಕಂದ್ರೆ ಬೆಳಿಬೇಕು ಅವರು. ಬಟ್ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಬ್ಯಾಡ್ ಬಿರಿಯಾನಿ, ಟೇಸ್ಟ್ ಚಂದ ಇರೋದ ಬಿರಿಯಾನಿ ಸಹ ತಿಂದಿದ್ದೀನಿ, ಸ್ಟ್ರೀಟ್ ಬಿರಿಯಾನಿ. ಬಟ್ ದಿಸ್ ಈಸ್ ಆಕ್ಚುಲಿ ಗುಡ್. ಹೌದು. ಸಲಾಡ್ ಸಹ ಕೊಟ್ಟಿದ್ದಾರೆ ಅಂತೆ. ಸೂಪರ್ ಬ್ರೋ. ಬಟ್ ಆಕ್ಚುಲಿ 100 ರೂಪಾಯಿಗೆ ಇದು ಸೂಪರ್ ವರ್ತ್ ಇಟ್. ಹೌದು. ಯಾರು ಈ ಅಂಗಡಿಯವರು ನೋಡಿದೀರಾ? ಅವ್ರದ್ದು ಶಾರ್ಟ್ ತೆಗ್ದಿದ್ದೀರಾ? ಇಲ್ಲ, ಆನ್ಲೈನ್ ಆರ್ಡರ್ ಮಾಡೋದು. ಅವ್ರನ್ನ ತೋರಿಸಿ ಆ ವಿಡಿಯೋ ಹಾಕಿ ಅವ್ರಿಗೆ ಬಂದು ಜನ ನೀವು ಅಲ್ಲಿ ಬಂದು ಟೇಸ್ಟ್ ಮಾಡಿ. ಬೇರೆ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಫುಡ್ ಬ್ಲಾಗರ್ಸ್ ಅದು ಇದು ಅಂತ ಪ್ರಮೋಟ್ ಮಾಡ್ತಾರೆ. ಬಟ್ ಈ ತರ ಯಾರು ಪ್ರಮೋಟ್ ಮಾಡಲ್ಲ. ಬಟ್ ನೀವು ಹೋಗಿ ದಯವಿಟ್ಟು ತಿನ್ನಿ, ಆಕ್ಚುಲಿ ಚೆನ್ನಾಗಿದೆ. ಹೌದು. 8.5 to 9 ಕೊಡ್ತೀನಿ. ಆರಾಮ ನಾನು ಕೊಡ್ತೀನಿ. 9 ಕೊಡ್ಬೋದು. 1% ಹೈಜಿನಿಂಗ್ ಅಂತ ಬಿಟ್ಬಿಡೋಣ, ಅದು ಬಿಟ್ರೆ ಟಾಪ್ ನಾಚ್. ಎನಿ ಟೈಮ್ ಯು ಕ್ಯಾನ್ ಗೋ. ಎಸ್ಪೆಷಲಿ ಫ್ಲೇವರ್ ಬೇರೆ ಇದೆ. ಮಂಗಳೂರು
ನಿಮ್ಮೂರು ಬಿರಿಯಾನಿ. ನಿಮ್ಮೂರು ಯಾವ ಊರು? ನಮ್ಮೂರು ಮಂಗಳೂರು. ಓ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಬ್ರೋ ಮಂಗಳೂರು ಬಿರಿಯಾನಿ. ಮಂಗಳೂರು ಬಿರಿಯಾನಿ ಚಂದ ಇಲ್ಲದ್ರೆ ಚಂದ ಉಂಟಂತ ಹೇಳ್ಬೇಕಾಯ್ತು ನೀವು. ಬ್ರೋ ನಾನು ಆನೆಸ್ಟ್ ಆಗಿ ಆನ್ಸರ್ ಮಾಡ್ತೀನಿ ಸ್ನೇಹಿತರೆ, ಅದು ಚಂದ ಇರ್ತದೆ. ಮಂಗಳೂರು ಬಿರಿಯಾನಿ ಚಂದ ಇದ್ದೇ ಇರುತ್ತೆ. ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಇದು ಗ್ರೇವಿ ಏನು ಕೊಟ್ಟಿಲ್ವಾ? ಅದು ಬೇರೆ ಫ್ಲೇವರು, ತುಪ್ಪದಿಂದ ಮಾಡಿದ್ದಾರೆ. ತುಪ್ಪದಿಂದ ಮಾಡಿದಾರಾ? ತುಪ್ಪದ ಫ್ಲೇವರ್ ಬರ್ತದೆ. ಹಾ ಫಿಶ್ ಕರಿ ಕೊಟ್ಟಿದಾರ ಬ್ರೋ? ಇದು ಫಿಶ್ ಕರಿ ಅಲ್ಲ, ಅದು ಮಂಗಳೂರು ಸ್ಟೈಲ್ ಗ್ರೇವಿ, ಪುಳಿ ಮುಂಚಿ ತರ. ಮಂಗಳೂರು ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀನಿ. ಬ್ರೋ ಇದು ಚಂದ ಇಲ್ಲ ಅಂತ ಹೇಳಿಕೆ ಚಾನ್ಸ್ ಇಲ್ಲ. ಗೀ ಇಲ್ಲ ಬ್ರೋ, ಗೀ ಟೇಸ್ಟ್ ಕೊಡ್ತಿದ್ದೆ. ಚಂದ ಇಲ್ಲನಾ? ಚಂದ ಉಂಟು. ನಾನು ಮಂಗಳೂರವನಾಗಿರೋದ್ರಿಂದ ನನಗೆ ಜಾಸ್ತಿ ಇಷ್ಟ, ಅದಕ್ಕೆ ತಿಂದು ಬೆಳೆದಿರೋದು. ಮಂಗಳೂರಲ್ಲಿ ಸಹ ಬೇರೆ ಬೇರೆ ಟೈಪ್ ಬಿರಿಯಾನಿ ಉಂಟು. ದಿಸ್ ಈಸ್ ಒನ್ ಆಫ್ ದ ಬಿರಿಯಾನಿ, ಬಟ್ ಐ ಲವ್ ಇಟ್. ನಾನು ಇದಕ್ಕೆ 8.5 ಕೊಡ್ತೀನಿ. 8. ನಾನು 7 ಕೊಡ್ತೀನಿ ಗೈಸ್. 7 ಬೆಟರ್ ಇಲ್ಲ, ಒಳ್ಳೆ ರೇಟಿಂಗ್. ಓ ವರ್ತ್ ಬ್ರೋ. 170 ಇಷ್ಟು ದೊಡ್ಡ ಬಿರಿಯಾನಿ ಕೊಟ್ಟಿದ್ದಾರೆ ಅಂದ್ರೆ 170 ರುಪೀಸಿಗೆ ವರ್ತು. ಆರಾಮಾಗಿ ಇಬ್ರು ಕುತ್ಕೊಂಡು ತಿನ್ಬೋದು. ಪೀಸ್ ಕೊಟ್ಟಿದ್ದಾರೆ ಜಾಸ್ತಿ. ವೆರಿ ನೈಸ್. ಈ ಮಸಾಲೆ ಜೊತೆ ಚೆನ್ನಾಗಿದೆ, ಈ ಗ್ರೇವಿ ಜೊತೆ ಒಂಥರ ಅದು ಕೋಕೋನಟ್ ಬೇಸ್ಡ್ ಗ್ರೇವಿ. ಪುಳಿ ಮುಂಚಿ ಆತಾವು ಒಂತೆ ಪುಳಿ ಮುಂಚಿ ಅಂತ ಹೇಳ್ತಾರೆ, ಅದನ್ನ ಹುಳಿ ಹುಳಿ ಟೇಸ್ಟ್ ಕೊಡ್ತಿದ್ದ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಬ್ರೋ, ಹುಳಿ ಹುಳಿಯಾಗಿ. ಸೊ ವಿ ಆರ್ ಗಿವಿಂಗ್, ಐ ಆಮ್ ಗಿವಿಂಗ್ 8.5. ಐ ಆಮ್ ಗಿವಿಂಗ್ 7. ಸೊ ಮಂಗಳೂರು ಅಂತ ಸ್ವಲ್ಪ ಜಾಸ್ತಿ ಕೊಟ್ಬಿಡಿ. 8. ಸುಮ್ಮನೆ ಸ್ನೇಹಿತರೆ, ಫೈನಲ್ ಬಿರಿಯಾನಿ ಬರ್ತಾ ಇದೆ. ಸೊ ಲಾಸ್ಟ್ ಬಿರಿಯಾನಿ, ನಂದಿನಿ ಡಿಲೆಕ್ಸ್ ಆಂಧ್ರ ನಾನ್ ವೆಜ್ ಬಿರಿಯಾನಿ. ನಂಗೆ ಇದು ಮೇಘನಾಸ್ ಟೈಪ್ ಇರುತ್ತೆ ಅಂತ ಅನ್ಕೋತೀನಿ. ನೋಡುವ, ಕಟ್ ಮಾಡಿ. ಇದು ಸೇಮ್ ನಿಮ್ಗೆ ಈಸಿ ಬ್ರೋ, ಆರಾಮಾಗಿ ಕಟ್ ಮಾಡ್ಬೋದು. ಅದು ಮತ್ತೆ ಕ್ವಾಂಟಿಟಿ ಸಹ ಜಾಸ್ತಿ ಉಂಟು. ಚಿಕನ್ ಬೇರೆನಾ ಕೊಡೋದು ಅವರು? ಇಲ್ಲ, ಒಳಗಡೆ ಚಿಕನ್ ಇದೆ. ಓ, ಇದು ನೋಡ್ಲಿಕ್ಕೆ ಸಹ ಬೇರೆ ಉಂಟು. ಸಾಕು ಬ್ರೋ, ಸಾಕು. ಚಿಕನ್ ಪೀಸ್ ಬೇಡವಾ? ಬೇಕು. ಇದು ಗ್ರೇವಿ ಕೊಟ್ಟಿರಲ್ಲ. ಅದೇ ನನಗೆ ಏನೇ ತಿನ್ಬೇಕು ಗ್ರೇವಿ ಜೊತೆ ನನಗೆ ಇಷ್ಟ ಬ್ರೋ. ಐ ವುಡ್ ಪ್ರಿಫರ್ ದಿಸ್ ಬಿಕಾಸ್ ಖಾರ ಕಮ್ಮಿ. ನಿಮ್ಗೆ ಗ್ರೇವಿ ಇಷ್ಟ ಆಗಲ್ವಾ? ಎಷ್ಟಾಗುತ್ತೆ, ಕ್ಯಾಲರೀಸ್ ಜಾಸ್ತಿ ಆಗುತ್ತಲ್ಲ. ನೀವು ನಾವು ತಿಂತಿರೋದೇ ಕ್ಯಾಲರೀಸ್ ಜಾಸ್ತಿ. ಚಂದ ಉಂಟಲ್ಲ. 7. 6. ಆಂಧ್ರ ಸ್ಟೈಲ್ ಬಿರಿಯಾನಿ 349 ರೂಪಾಯಿ. ಕೊಡ್ಬೋದು ಬ್ರೋ, ಇಬ್ರು ತಿನ್ಬೋದು ಆರಾಮ. ಕ್ವಾಂಟಿಟಿ ಇಬ್ರು ತಿನ್ಬೋದು, ಆ ಕ್ವಾಂಟಿಟಿ ಉಂಟು, ಹಾಗೆ ಕೊಡ್ಬೋದು. ನೀವು ಫ್ರೆಂಡ್ಸ್ ಇದ್ದಾಗ ನೀವೊಂದು 150, ಅವರೊಂದು 150 ಹಾಕೊಂಡು ಇಬ್ರು ತರ್ಸ್ಕೊಂಡು ತಿನ್ಬೋದು ಆರಾಮಾಗಿ. ಹಾಗಾದ್ರೆ ಓಕೆ. ಸೊ ಹೈಜೀನ್ ವೈಸ್ ಪ್ಯಾಕೇಜಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಐ ಫೀಲ್ ಒಳ್ಳೆ ಬ್ರ್ಯಾಂಡ್ ಇದು ಆಂಧ್ರ ನಂದಿನಿ ಡಿಲೆಕ್ಸ್. ಮೀಲ್ಸ್ ಸಹ ಸಿಗುತ್ತೆ. ಮೀಲ್ಸ್ ಚೆನ್ನಾಗಿರುತ್ತೆ, ಆಕ್ಚುಲಿ ವೆಜ್ ಮೀಲ್ಸ್ ಚೆನ್ನಾಗಿರುತ್ತೆ. ಸೊ ನಾವು ಬೇರೆ ಬೇರೆ ತರದ 10 ಟೈಪ್ ಇದು ಬಿರಿಯಾನಿ ಟ್ರೈ ಮಾಡಿದ್ದೀವಿ. ಸೊ ಸ್ನೇಹಿತರೇ, ನಾವು ಹೊಟ್ಟೆ ತುಂಬ್ತೀಗ ಒಂದೊಂದು ಬೈಟ್ ತಿಂದು 10 ಬೈಟ್ ತಿಂದ್ವಿ. ಒಂದು ಹಾಫ್ ಬಿರಿಯಾನಿ ತಿಂದ್ವಿ. ಊಟ ಆಯ್ತು. ಒಂದು 500 ಕ್ಯಾಲರೀಸ್ ಆಗ್ಬೋದು. ಅದನ್ನ ಈಗ ಹೋಗಿ ಬರ್ನ್ ಮಾಡೋಣ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, 10 ಟೈಪ್ ಬಿರಿಯಾನಿ ತಿಂದು ಫೈನಲಿ ರ್ಯಾಂಕ್ 1 ನಲ್ಲಿ ಬಂದಿದೆ ಆಂಟಿ ಅವರು ಬಿರಿಯಾನಿ. ಸೊ ಏನೇ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಬ್ರ್ಯಾಂಡ್ ಮಾತ್ರ ಅಲ್ಲ, ಕೆಲವು ಸತಿ ಕೈ ರುಚಿಯಲ್ಲಿ ಪವರ್ ಇರೋದು. ಸೊ ದಟ್ ವಾಸ್ ದ ಫಸ್ಟ್. ನಿಮ್ಗೆ ಸದೇ ಫಸ್ಟ್ ಅದೇ ಬ್ರೋ. ಸೊ ಸೆಕೆಂಡ್ ಬಂದ್ಬಿಟ್ಟು ನಂದು ಶರೀಫ್ ಬೈ ಮತ್ತೆ ಮಂಗಳೂರು, ನಂದು ಮೇಘನಾಸ್ ಬಿರಿಯಾನಿ. ಸೊ ದಿಸ್ ವಾಸ್ ದ ಟಾಪ್. ನೀವು ಟ್ರೈ ಮಾಡಿ, ಯಾವ್ದು ಆರ್ಡರ್ ಮಾಡಿ, ನಿಮ್ಗೆ ಪರ್ಸನಲಿ ಬೇರೆ ಬೇರೆ ಇರುತ್ತೆ. ಸೊ ನೀವು ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಇಷ್ಟು 10 ಬಿರಿಯಾನಿಯಲ್ಲಿ ನಿಮ್ಮ ಫೇವ್ರೆಟ್ ಯಾವುದು ಅಂತ. ಹೋಪ್ಫುಲಿ ವಿಡಿಯೋ ಚೆನ್ನಾಗಿತ್ತು, ಎಂಟರ್ಟೈನ್ಮೆಂಟ್ ಆಗಿತ್ತು, ಬಿರಿಯಾನಿ ಬಗ್ಗೆ ಗೊತ್ತಾಯ್ತು ನಿಮ್ಗೆ. ಇದೇ ತರದ ವಿಡಿಯೋಸ್ ಬೇಕು ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನೆಕ್ಸ್ಟ್ ಯಾವ ಫುಡ್ ನ ಟ್ರೈ ಮಾಡ್ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಅಂಡ್ ಫ್ಯಾಮಿಲಿ ಕಡೆಯಿಂದ.